ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ವಿದ್ಯೆ ಅವರು ಮನೇಲಿ ಏನು ನಡೀತಾ ಇದೆ ಅಂತ ಗೊತ್ತಾಗದೆ ಸೈಲೆಂಟಾಗಿ ನಿಂತಿರ್ತಾರೆ. ಈ ಕಡೆ ನೋಡಿದರೆ ಭದ್ರಾ ಅವರು ಯೋಚನೆ ಮಾಡಿಕೊಂಡು ಮಹಡಿ ಮೇಲೆ ನಿಂತಿರ್ತಾರೆ. ಇನ್ನೊಂದು ಕಡೆ ಊಟಕ್ಕೆ ಮನೆಯವರೆಲ್ಲ ಸೇರಿರ್ತಾರೆ. ಶಿವರಾಮೇಗೌಡರಿಗೆ ಚಿಂತೆಗೆ ಊಟ ಸೇರದೆ ಕೈ ತೊಳ್ಕೊಂಡು ಹಾಗೆ ಎದ್ಬಿಡ್ತಾರೆ. ಇನ್ನೊಂದು ಕಡೆ ನೋಡಿದರೆ ವಿನಂತಿ ಹಾಗೆ ಸಾವಿತ್ರಿ ಅವರು ತುಂಬ ಖುಷಿ ಪಡ್ತಾ ಇರ್ತಾರೆ. ಹಾಗೋ ಹೀಗೋ ಮಾಡಿ ಅಣ್ಣನ ಮದುವೆಗೆ ಒಪ್ಪಿಸ್ಬಿಡೋಣ ಅಂತ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆಗೆ ವಿನಂತಿ ಸಾವಿತ್ರಿ ಮೋಸ ಮಾಡ್ತಿರೋದು ಈಶ್ವರಿಗೆ ಗೊತ್ತಿದ್ರೂ ಅವ್ರ ಪರವಾಗಿ ನಿಂತ್ಕೊಂಡು ಸಹಾಯ ಮಾಡ್ತಾ ಇರ್ತಾರೆ. ಈಶ್ವರಿ ಗ್ಯಾಂಗ್ ನೋಡ್ರೆ ಖುಷಿ ಪಡ್ತಾ ಇದ್ರೆ, ಈ ಕಡೆ ನೋಡ್ರೆ ಭದ್ರಾ ವಿನಂತಿ ದುಃಖದಲ್ಲಿ ಇರ್ತಾರೆ. ಈ ಕಡೆ ಶಿವರಾಮೇಗೌಡರು ಎಲ್ರಿಗೂ ತನ್ನ ತೀರ್ಮಾನ ಹೇಳ್ಬೇಕಂತ ಮನೆಯವ್ರನ್ನೆಲ್ಲ ಕರೆಸಿ ಅವರು ಕೂತಿರ್ತಾರೆ. ಈ ಕಡೆ ನೋಡಿದ್ರೆ ವಿನಂತಿಯವರು ಹೆದರ್ಕೊಂಡು ನಿಂತಿರ್ಬೇಕಾದ್ರೆ ಸಾವಿತ್ರಿ ಅವರು ಅದನ್ನ ನೋಡ್ಬಿಟ್ಟು, ಸುಮ್ಮನಿರಿ, ಹೆದರ್ಕೋಬೇಡ, ನಾನಿದ್ದೀನಿ, ತೀರ್ಮಾನ ಏನು ಬರ್ತದೋ ನೋಡೋಣ, ಪೊಲೀಸ್ ಸ್ಟೇಷನ್ಗೆ ಹೋಗುವ ಅಂತ ಸಾವಿತ್ರಿ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ಚಿಕ್ಕೇಗೌಡರು ಹೇಳ್ತಾರೆ, ಶಿವರಾಮ ಆಗಿರೋ ಅಚಾತುರ್ಯ ಆಗೋಗದೆ, ನೀನು ಯೋಚನೆ ಮಾಡಿ ಅದಕ್ಕೆ ನಿರ್ಧಾರ ಹೇಳ್ತೀನಂತ ನಮ್ಮ ಜೊತೆಗೆ ಚರ್ಚೆ ಮಾಡಿದೀಯಾ, ನಾವು ತಿಳಿದು ಒಳ್ಳೇದು ಕೆಟ್ಟದ್ದು ನಿನಗೆ ಹೇಳಿದೀವಿ, ಈಗ ನಿನ್ನ ನಿರ್ಧಾರ ಏನು ಅನ್ನೋದನ್ನ ಹೇಳ್ಬಿಡು ಅಂತ ಚಿಕ್ಕೇಗೌಡರು ಹೇಳ್ತಾರೆ. ಈ ಕಡೆ ಭದ್ರಾ ಅವರು ಏನು ತೀರ್ಮಾನ ಹೇಳ್ತಾರೋ ಏನೋ ಅಂತ ಮೌನವಾಗಿ ನಿಂತಿರ್ತಾರೆ. ಭದ್ರಾ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗಿರೋ ಕನಸು ಬಿದ್ದಿರೋದನ್ನ ನೆನ್ಪು ಮಾಡ್ಕೊಂಡು ಶಿವರಾಮೇಗೌಡರು ಮೌನವಾಗಿರ್ತಾರೆ. ಆಗ ಸಾವಿತ್ರಿ ಅವ್ರು ಹೇಳ್ತಾರೆ, ಅಣ್ಣ, ನೆನ್ನೆಯಿಂದನೂ ಒಂದು ಕ್ಷಣನೂ ಒಂದೊಂದು ಯುಗ ಕಳೆದಂಗೆ ಆಗ್ತೈತೆ, ನಮ್ಮನ್ನ ಹಾಲ್ಗಾಗ್ತೀಯೋ ನೀರ್ಗಾಗ್ತೀಯೋ ಎಲ್ಲೋ ಒಂದ್ ಕಡೆಗೆ ಹಾಕ್ಬಿಡು, ಆದ್ರೆ ನೀನ್ ಹಿಂಗ್ ಮೌನವಾಗಿ ಇರ್ಬೇಡಣ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ನೋಡಿ, ಇಲ್ಲಿ ಏನಾಗೈತೆ ಅಂತ ಎಲ್ರು ಕಣ್ಣಾರ್ ಕಂಡಿದ್ದೀರಾ, ಅದನ್ನ ಮತ್ತೆ ಮಾತಾಡ್ತಾ ಕುತ್ಕೊಳಕ್ ಆಗಕ್ಕಿಲ್ಲ, ಅದಕ್ಕೆ ತಪ್ಪು ಯಾರೇ ಮಾಡಿದ್ರು ತಪ್ಪೇಯ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲ ರೀ ವಂಕಿತ, ನೀವು ಸಂದಾಗಿ ಯೋಚನೆ ಮಾಡಿ ತೀರ್ಪು ಕೊಡಿ ಅಂತ ಮೋಹನ್ ಅವ್ರು ಹೇಳ್ತಾರೆ. ಮೋಹನ ನ್ಯಾಯಸ್ಥಾನದಲ್ಲಿ ಕುಂತಿರ್ಬೇಕಾದ್ರೆ ನೋಡ್ಬೇಕಾಗಿ ಮಗನ್ ಮುಖ ಅಲ್ಲ, ತಪ್ಪಿನ ಮುಖನ, ನಮ್ಮವ್ರ ಕಣ್ಣೀರ್ಗೆ ತೀರ್ಪು ಕೊಡಕ್ ಆಗಕ್ಕಿಲ್ಲ, ಯಾರಿಗೆ ಅನ್ಯಾಯ ಆಗೋದೋ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದೇ ಏನ್ ಅನ್ಕೊಂಡಿದೀಯ ಅಂತ ಹೇಳೋಣ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಸಾವಿತ್ರಿ, ಅವ್ನು ಮಾತಾಡ್ತಾನಲ್ವೇ, ಹೊಸಿ ತಾಳ್ಮೆ ತಕ್ಕೋ, ಯಾಕೆ ಇಷ್ಟು ಅವಸರ ಪಟ್ಟಿ ಅಂತ ಚಿಕ್ಕೇಗೌಡರು ಹೇಳ್ತಾರೆ. ಅಯ್ಯೋ, ತಾಳ್ಮೆಯಿಂದ ಇರುವಂತ ನೀವೇನೋ ಹೇಳ್ತೀರಿ ಚಿಕ್ಕಪ್ಪ, ಆದ್ರೆ ಇವಳಿಗೆ ಸಮಾಧಾನ ಮಾಡೋ ಹೊತ್ತಿಗೆ ನನ್ನ ಹೆಣ ಬಿದ್ದೋಗದೆ, ನೆನ್ನೆಯಿಂದ ಅವಳು ಏನ್ ಮಾಡ್ಕೊಂಡ್ಬಿಡ್ತಾಳೋ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದೀನಿ ಗೊತ್ತೇ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಇವತ್ತು ನಾನು ಏನೇ ತೀರ್ಮಾನ ತಗೊಂಡ್ರೂ ಪಕ್ಷಪಾತ ಮಾಡ್ತಾನೆ ಅಂತ ಅನ್ಸ್ಬಾರ್ದು ಅಂತಾನೆ ನಾನು ಚಿಕ್ಕಪ್ಪನ ಕರ್ಸಿನಿ. ನಾನು ಚಿಕ್ಕಪ್ಪ ಗೋವಿಂದ ಎಲ್ಲರೂ ಸೇರ್ಕೊಂಡೇನೆ ಏನ್ ಮಾಡ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ವಿನಂತಿಗೆ ಅನ್ಯಾಯ ಆಗಿರೋದಕ್ಕೆ ಭದ್ರಾ ಅವಳನ್ನ ಮದ್ವೆ ಆಗೋದೇ ನ್ಯಾಯ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅದನ್ನ ಕೇಳಿ ಭದ್ರಾ ಅವರಿಗೆ ಶಾಕ್ ಆಗೋಗುತ್ತೆ. ಇನ್ನೊಂದ್ ಕಡೆ ವಿನಂತಿ ಹಾಗೆ ಸಾವಿತ್ರಿಗೆ ಖುಷಿ ಆಗುತ್ತೆ. ವಿನಂತಿಗೆ ಆಗಿರೋ ಅನ್ಯಾಯಕ್ಕೆ ಭದ್ರನ್ನ ಕೊಟ್ಟು ಮದುವೆ ಮಾಡ್ಬೇಕಂತ ತೀರ್ಮಾನ ಮಾಡಿದೀವಿ. ಆಗ ಸಾವಿತ್ರಿ ಅವರು ಈ ಮಾತನ್ನ ಕೇಳಿ ಶಿವರಾಮೇಗೌಡರ ಕಾಲು ಹಿಡ್ಕೊಂಡು, ಅಣ್ಣ, ನಿಜವಾಗ್ಲೂ ಈ ಮಾತನ್ನ ಕೇಳಿ ನನಗೆ ನನ್ನ ಮಗಳಿಗೆ ಪ್ರಾಣ ಭಿಕ್ಷೆ ಹಾಕ್ಬಿಟ್ಟೆ ಅಣ್ಣ, ನ್ಯಾಯ ನೀತಿ ಅಂತ ಬಂದ್ರೆ ನಿನ್ ಎಲ್ರಿಗೂ ಒಂದೇ ಅಂತ ಸಾಬೀತ್ ಮಾಡ್ಬಿಟ್ಟೆ ಅಣ್ಣ, ನಾನು ನನ್ನ ಮಗಳು ನಮ್ಮ ಜೀವ ಇರೋ ಗಂಟ ನಿನ್ ಸೇವೆ ಮಾಡ್ಕೊಂಡಿರ್ತೀವಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಸಾವಿತ್ರಿ, ನಿನಗೆ ಅವತ್ತೇ ನಾನು ಹೇಳಿಲ್ವೇ, ಬಾವನ್ ನಿರ್ಧಾರದಾಗೆ ಸ್ವಲ್ಪನೂ ಕಲ್ಮಶ ಇರಕ್ಕಿಲ್ಲ ಅಂತ, ನಿರ್ಧಾರ ಅಂದ್ರೆ ಇದು ಅಂತ ಹೇಳ್ತಾರೆ ಈಶ್ವರಿ ಅವರು. ಆಗ ಶಿವರಾಮೇಗೌಡರು ಹೇಳ್ತಾರೆ, ಆದ್ರೆ ಅದಕ್ಕೊಂದು ಷರತ್ತದೆ, ಅದಕ್ಕೆ ನೀನು ಒಪ್ಕೋಬೇಕು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಏನವ ಇದು, ಹೊಸ್ದಾಗಿ ಏನೋ ಷರತ್ತುಗಿರುತ್ತೋ ಅಂತವ್ರೆ ಅಂತ ಚಿತ್ರ ಅವ್ರು ಕೇಳ್ತಾರೆ. ನೋಡೋಣ ಇರೇ ಅದೇನು ಹೇಳ್ತಾರಂತವ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಅಣ್ಣ, ನನ್ನ ಮಗಳನ್ನ ಭದ್ರನ್ ಜೊತೆ ಮದ್ವೆ ಮಾಡ್ತೀನಂತ ಹೇಳ್ದೆಲ್ಲ, ಅಷ್ಟು ಸಾಕು, ಅದು ಏನು ಅಂತ ಹೇಳೋಣ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ನಾನು ಒಬ್ಬ ನ್ಯಾಯಸ್ಥನಾಗಿ ನಿನ್ ಮಗಳ ಬದುಕನ್ನ ಸರಿ ಮಾಡೋದ್ರ ಜೊತೆಗೆ ಈ ಮನೆ ಮಗನಾಗಿ ಈ ಹಟ್ಟಿ ಘನತೆ ಗೌರವನ ಉಳಿಸ್ಕೊಳ್ಬೇಕು, ಅದಕ್ಕೆ ಈ ವಿಚಾರ ಹಟ್ಟಿಯಿಂದ ಆಚೆಗೆ ಹೋಗ್ಬಾರ್ದು, ಹೋದ್ರೆ ಬೇರೆ ಸುದ್ದಿನೇ ಆಗುತ್ತೆ, ಈ ಮದ್ವೆ ಹಟ್ಟಿ ಒಳಗೆ ಆಗ್ಬೇಕು, ಅದು ನಮ್ಮವ್ರ ಮುಂದೆನೆ ಆಗ್ಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಮನೆಯವರೆಲ್ಲ ಅವ್ರ ಮಾತಿಗೆ ಶಾಕ್ ಆಗ್ತಾರೆ. ಹಟ್ಟಿ ಘನತೆ ಗೌರವ ಅಂತ ಯಾಕೆ ಹೇಳ್ತಾ ಇದೆಯಾ ಶಿವರಾಮೇಗೌಡ, ಈ ವಿಚಾರ ಆಚೆಗೆ ಗೊತ್ತಾದ್ರೆ ರಾಜಕೀಯಕ್ಕೆ ಕೂತ್ ಬೀಳ್ತದಂತ ತಾನೆ, ಹಂಗಾಗ್ಬೇಕು, ನಿನ್ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ಬೇಕು, ಅದಾಗ್ಬೇಕು ಅನ್ನೋದೇ ತಾನೇ ನನ್ನ ಉದ್ದೇಶ ಅಂತ ಈಶ್ವರಿ ಅವ್ರು ಮಾತಾಡ್ಕೋತಾರೆ ಮನ್ಸೊಳಗೆ. ಎಲ್ಲ ಸರಿ ಬಾವ, ನಿಮ್ ಮಾತಿನ ಅರ್ಥ ಏನು, ವಿನಂತಿ ಕೊನೆ ತನಕ ಭದ್ರಾ ನನ್ ಗಂಡ ಅಂತ ಯಾರ್ ತವನು ಹೇಳ್ಕೋಬಾರ್ದೆ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಅಲ್ಲ, ಅದು ಹೇಳ್ಕೊಳ್ಳದೆ ಹೆಂಗಿರಕೈತದ ನೀವೇ ಹೇಳಿ, ಕಡೆ ಗಂಟ ಹೇಳ್ಬಾರ್ದು ಅಂತ ನಾನೆಲ್ದೆ ಹೇಳ್ದೆ ಈಶ್ವರಿ, ಇಲ್ಲಿ ಇವಳು ಮಾತ್ರ ಅಲ್ಲ, ಭದ್ರನ್ ಹೆಂಡ್ರು ಅವಳೆ, ಅವ್ರ ಅಪ್ಪ ಅವ್ವ ಅವ್ರೆ, ನಾಳೆ ಅವ್ರು ಏನಾದ್ರು ಬಂದು ನನಗೆ ಉತ್ತರ ಕೇಳಿದ್ರೆ ನಾನೇನು ಹೇಳಲಿ, ಅದಕ್ಕೆ ಮದ್ವೆ ಆಗೋ ಗಂಟ ಈ ವಿಚಾರ ಆಚೆಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಟೈಮ್ ನೋಡ್ಕೊಂಡು ನಾನೇ ಹೇಳ್ತೀನಿ, ಅಲ್ಲಿ ಗಂಟ ಈ ವಿಚಾರ ನಮ್ಮಲ್ಲೇ ಇರ್ಲಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಶಿವರಾಮ ಹೇಳ್ತಾ ಇರೋದ್ ಮಾತು ಸರಿಯಾಗೇ ಐತೆ, ಯಾಕೆ ಅಂದ್ರೆ ಆಗಿರೋ ಒಂದ್ ತಪ್ಪನ್ನ ಸರಿ ಮಾಡೋಕ್ ಹೋಗಿ ಇನ್ನೂ ಒಂದ್ ತಪ್ಪು ಆಗ್ಬಾರ್ದು. ಸಾವಿತ್ರಿ, ಇದಕ್ಕೆ ನೀನೇನವ ಹೇಳ್ತಿ ಅಂತ ಚಿಕ್ಕೇಗೌಡರು ಹೇಳ್ತಾರೆ. ನಾನು ಹೇಳೋದೇನಿದೆ ಚಿಕ್ಕಪ್ಪ, ದೊಡ್ಡವ್ರು ನೀವೇನು ಹೇಳ್ತೀರಾ ಹಂಗೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಸರಿ, ಇನ್ನೇನಪ್ಪ ಶಿವರಾಮ, ಎಲ್ಲ ಇತ್ಯರ್ಥ ಆಯ್ತಲ್ಲ, ಗೋವಿಂದ
ಐನೋರ್ ಹತ್ರ ಒಳ್ಳೆ ಲಗ್ನ ಯಾವ್ದು ಅಂತ ಕೇಳು ಅಂತ ಹೇಳಿದ್ನಲ್ಲ, ಕೇಳ್ದ? ಚಿಕ್ಕೇಗೌಡ್ರು ಹೇಳ್ತಾರೆ, ಹ್ಞೂ ಚಿಕ್ಕಪ್ಪ ಕೇಳು ನೀ. ಈ ತಿಂಗಳು ಕೊನೆಗೆ ಒಳ್ಳೆ ಮುಹೂರ್ತ ಐತಂತೆ, ಮತ್ತೆ ಮದ್ವೆ ಮಾಡ್ಬೋದು ಅಂತ ಹೇಳೋರೆ ಅಂತ ಗೋವಿಂದ ಅವ್ರು ಹೇಳ್ತಾರೆ. ಸರಿ ಬಿಡು, ತಡ ಮಾಡೋದ್ ಬೇಡ, ಅವತ್ತೇ ಲಗ್ನ ಮಾಡಿ ಮುಗಿಸ್ಬಿಡೋಣ ಅಂತ ಚಿಕ್ಕೇಗೌಡ್ರು ಹೇಳ್ತಾರೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಶಿವರಾಮ ದುಡುಕಿ ನಿರ್ಧಾರ ಮಾಡ್ಬೇಡ, ಇನ್ನೊಂದ್ ಕಿತ್ತ ಯೋಚನೆ ಮಾಡು ಅಂತ ಹೇಳ್ತಾರೆ ಅಜ್ಜಮ್ಮ. ಮೋಹನ ಪರಿಸ್ಥಿತಿ ಎಲ್ರಿಗೂ ಅರ್ಥ ಮಾಡಿಸ್ಕೊಂಡು ಕುತ್ಕೊಳಕ್ ಆಗಿಲ್ಲ, ನನ್ಗೆ ಯಾರು ಏನು ಹೇಳೋದ್ ಬೇಕಾಗಿಲ್ಲ. ಅಪ್ಪಯ್ಯ ಅಂತ ಭದ್ರವ್ರು ಹೇಳ್ತಾ ಇರ್ಬೇಕಾದ್ರೆ ಯಾರು ಮಾತಾಡಬಾರ್ದು ಅಂತ ಹೇಳ್ತಾ ಇದೀನಲ್ಲ. ಈ ವಿಚಾರದಾಗೆ ನಾನ್ ತೀರ್ಪು ಕೊಡೋದಕ್ಕೆ ನನ್ ಮಗ ನನಗ್ ಕಷ್ಟನೇ ಕೊಡ್ಲಿಲ್ಲ. ಸಾಕ್ಷಿ ಯಾರು ಅಂತ ಕೇಳಕ್ಕೆ ಅವಕಾಶ ಕೊಡದಂಗೆ ನಾನೇ ಸಾಕ್ಷಿ ಆಗೋಂಗ್ ಮಾಡ್ಬಿಟ್ಟ ಅಂತ ಶಿವರಾಮೇಗೌಡರು ಹೇಳ್ತಾರೆ. ತಪ್ಪು ಮಾಡಿದವ್ರು ಯಾರೇ ಆಗಿರ್ಲಿ ತಕ್ಕ ಶಿಕ್ಷೆನ ಅನುಭವಿಸ್ಬೇಕು ಅಂತ ಹೇಳ್ತಾರೆ ಶಿವರಾಮೇಗೌಡರು. ತೀರ್ಮಾನ ಕೊಟ್ಟಾದ್ಮೇಲೆ ಎಲ್ರು ಆಚೆ ಹೋಗ್ಬಿಡ್ತಾರೆ. ಆಗ ಭದ್ರವ್ರು ಮೌನವಾಗಿ ನಿಂತ್ ಬಿಡ್ತಾರೆ. ಆಗ ಭದ್ರ ಅಜ್ಜಿ ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯೋ ಶಿವನೇ, ನನ್ ಮಗ ಯಾಕಪ್ಪ ಇಂತ ನಿರ್ಧಾರ ಮಾಡ್ಬಿಟ್ಟ. ಈ ವಿಷಯ ಏನಾದ್ರೂ ವಿದ್ಯಾನಿಗೆ ಗೊತ್ತಾಗ್ಬಿಟ್ರೆ ಹೆಂಗ್ ತಗೋತಾಳೋ ಏನೋ, ಒಂದು ಗೊತ್ತಾಯ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಈಶ್ವರಿ ಗ್ಯಾಂಗ್ ಒಂದ್ ಕಡೆ ಸೇರಿರುತ್ತೆ. ಸಾವಿತ್ರಿ ಅವ್ರು ಹೇಳ್ತಾರೆ, ನಮ್ಮ ಅಣ್ಣ ಎಲ್ಲಿ ರಾಜಕೀಯದ ಭವಿಷ್ಯ, ಈ ಅಟ್ಟಿ ಮರ್ಯಾದೆ, ಮನೆತನದ ಗೌರವ, ಅದಕ್ಕಿಂತ ಹೆಚ್ಚಾಗಿ ಒಂದ್ ಹೆಣ್ಣಿನ ಬಾಳ ಹಾಳಾಗುತ್ತೆ ಅಂತ ತೀರ್ಪು ಕೊಟ್ಟು ಇಲ್ಲೇ ಬಿಟ್ಬಿಡೋಣ ಅಂತ ಹೇಳ್ತಾರಂತ ಎದ್ರುಕೊಂಡ್ಬಿಟ್ಟಿದ್ದೆ. ಆದ್ರೆ ಹೆಂಗೋ ನಮ್ಮ ಅಣ್ಣ ಈ ಮದ್ವೆಗೆ ಒಪ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ನ್ಯಾಯ ಧರ್ಮ ಅಂತ ನೋಡಿದ್ರೆ ನಿನ್ ಮಗಳಿಗೂ ಅನ್ಯಾಯ ಆಗದೆ ಅಲ್ವೇ ಸಾವಿತ್ರಿ ಅಂತ ಕೇಳ್ತಾರೆ ಈಶ್ವರಿ ಅವರು. ನಿನಗೆ ಇನ್ನೊಂದ್ ವಿಷಯ ಗೊತ್ತಾ, ನೀನು ಭಾವನ್ನ ಮಾತಲ್ಲಿ ಕಟ್ಟಾಕಿದ್ಕೆ ಅವತ್ತು ಅಂತ ನಿರ್ಧಾರ ತಗೊಂಡಿದ್ದು. ಅಂದಿದ್ರೆ ಹಂಗೆ ಮಾಡಿರೋರು ಅಂತ ಹೇಳ್ತಾರೆ ಈಶ್ವರಿ ಅವರು. ನನ್ ಮಗಳು ಬಾಳು ನನ್ ಕಣ್ಣೆದ್ರಿಗೆ ಹಾಳಾಗ್ತಿರೋದನ್ನ ನೋಡ್ಕೊಂಡು ನಾನ್ ಹೆಂಗ್ ಸುಮ್ಮನೆ ಇರ್ಲಿ ಅದಕ್ಕೆ ಅಷ್ಟ್ ಗಟ್ಟಿಯಾಗಿ ಮಾತಾಡಿದ್ದು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಆದ್ರೂ ಸಾವಿತ್ರಿ, ಭಾವ ಮನೇಲೆ ಮದ್ವೆ ಮಾಡೋಣ ಅಂದಿದ್ದು ನನ್ಗೆ ಯಾಕೋ ಸರಿ ಬರ್ಲಿಲ್ಲ. ಒಳ್ಳೆ ಕದ್ದು ಮುಚ್ಚಿ ಮದ್ವೆ ಮಾಡ್ದಂಗ ಆಗಕ್ಕಿಲ್ವೇ ಅಂತ ಕೇಳ್ತಾರೆ ಈಶ್ವರಿ ಅವರು. ಕಳ್ ಮದ್ವೆನೋ ಗಿಳ್ ಮದ್ವೆನೋ, ಒಟ್ನಲ್ಲಿ ವಿನಂತಿ ಕೈ ಕೊಳ್ಳಿಗೆ 3 ಗಂಟೆ ಬಿದ್ರೆ ಸಾಕು, ಬೇಕಾಗಿರೋದು ಅಷ್ಟೇ ಅಂತ ಹೇಳ್ತಾರೆ ಸಾವಿತ್ರಿ. ಆದ್ರೆ ನಮ್ಮ ವಿನಂತಿ ನಮ್ಮ ಮಂತ್ರಿ ಸೊಸೆ ಅಂತ ಎಲ್ರಿಗೂ ಗೊತ್ತಾಗಿದ್ರೆ ಎಷ್ಟು ಸಂದಾಗಿರೋದು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಅದಕ್ಕೂ ಒಂದು ಉಪಾಯ ಮಾಡಿದೀನಿ ಅತ್ತಿಗೆ. ಭದ್ರ ವಿನಂತಿ ಕೊಳ್ಳಿಗೆ ತಾಳಿ ಕಟ್ಟೋದನ್ನ ವಿಡಿಯೋ ಮಾಡ್ಕೊಂಡು ಎಲ್ರ ಫೋನ್ಗೂ ಕಳಿಸ್ಬಿಡೋದು. ಆಮ್ಯಾಕೆ ಯಾರಾದ್ರೂ ಏನಾದ್ರು ಕೇಳಿದ್ರೆ ಗೊತ್ತಿಲ್ದೆ ಆಗೋದೆ ಅಂತ ಹೇಳಿದ್ರಾಯ್ತು. ಸಾವಿತ್ರಿ ಅವ್ರು ಹೇಳ್ತಾರೆ, ಈ ಕಡೆ ಮದ್ವೆನೂ ಆಯ್ತದೆ, ಆ ಕಡೆ ಜನಕ್ಕೂ ಗೊತ್ತಾಯ್ತದೆ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಪರವಾಗಿಲ್ಲ ಕಣತೆ, ನೀನು ಚೆನ್ನಾಗಿ ಪ್ಲಾನ್ ಮಾಡಿದಿ. ಅಂದ್ರೆ ಮದ್ವೆ ಆಗೋ ಗಂಟ ತಗ್ಗಿ ಬಗ್ಗಿ ನಡೆಯೋದು, ಆಮ್ಯಾಕೆ ಅಧಿಕಾರ ಚಲಾಯಿಸೋದು ಅಲ್ವಾ ಅಂತ ಚಿತ್ರ ಅವ್ರು ಹೇಳ್ತಾರೆ. ಕೇಳ್ತಿಯಲ್ಲ ಚಿತ್ರ, ಮದ್ವೆ ಒಂದ್ ಆಗೋಗ್ಲ, ಆಮ್ಯಾಕ್ ನಾನು ಆಟ ಶುರು ಮಾಡ್ತೀನಿ, ಎಲ್ರನ್ನು ಬುಗುರಿ ಆಡಿಸ್ದಂಗ ಆಡಿಸ್ತೀನಿ ಅಂತ ಹೇಳ್ತಾರೆ ಸಾವಿತ್ರಿ ಅವ್ರು. ಕಡೆ ನೋಡಿರೋ ಭದ್ರ ಅವರು ಅಪ್ಪಯ್ಯ ಕೊಟ್ಟಿರೋ ತೀರ್ಮಾನನ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಕ್ವಾಟ್ಲೆ ಅಲ್ಲಿಗೆ ಬರ್ತಾರೆ. ಲೇ ಕ್ವಾಟ್ಲೆ, ನನ್ ಜೀವನದಾಗ ಏನ್ ಆಗ್ತೈತಂತ ಗೊತ್ತಾಗ್ತಿಲ್ಲ ಕಣ್ಲಾ. ಅವತ್ ರಾತ್ರಿ ಅಲ್ಲಿ ಏನ್ ನಡೀತು ಅಂತ ತಿಳಿದೆ, ಅದರಿಂದ ಆಚೆಗೆ ಬರಕಾಗದೆ ತಲೆ ಕೆಟ್ಟೋಗ್ಬಿಟ್ಟೈತ್ ಕಣ್ಲಾ ಅಂತ ಹೇಳ್ತಾರೆ ಭದ್ರ ಅವ್ರು. ಅಂತದ್ರಲ್ಲಿ ಅಪ್ಪಯ್ಯ ಬಂದು ಏಕಾಏಕಿ ವಿನಂತಿಗೆ ತಾಳಿ ಕಟ್ಟು ಅಂತ ಹೇಳಿದ್ರೆ ನನ್ ಪರಿಸ್ಥಿತಿ ಹೆಂಗಾಗ್ಬೇಕ್ಲಾ, ನನ್ಗೇನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ಅದ್ ಹೆಂಗ್ಲ ವಿನಂತಿಗೆ ತಾಳಿ ಕಟ್ಟಕಾಯ್ತದ? ಭದ್ರ ಅವ್ರು ಹೇಳ್ತಾರೆ, ಈಗಿರೋ ಪರಿಸ್ಥಿತಿಲಿ ಮಾವಯ್ಯ ತಾನೇ ಏನ್ ಮಾಡಕ್ಕಾಗುತ್ತೆ. ಕ್ವಾಟ್ಲೆ ಅವ್ರು ಹೇಳ್ತಾರೆ, ಅಪ್ಪಯ್ಯ ಏನಾಯ್ತಲ್ಲ ಮಗ, ಏನ್ ತಪ್ಪು ಮಾಡಿದ್ವಿ ಮಗ ಅಂತ ಒಂದ್ ಮಾತು ಕೇಳಿಲ್ವಲ್ಲ, ಅವ್ರ ಮಾತನ್ನೇ ಕೇಳ್ಕೊಂಡು ಇಂತ ನಿರ್ಧಾರ ಕೊಟ್ರೆ ಹೆಂಗಲ್ಲ ಅಂತ ಹೇಳ್ತಾರೆ ಭದ್ರ ಅವರು. ಒಬ್ಬ ಕೊಲೆಗಾರನೇ ಜೈಲಿಗೆ ಹಾಕ್ಬೇಕಾದ್ರೆ ನೀನ್ ಕೊಲೆ ಮಾಡಿದ್ಯೋ ಇಲ್ಲ ಅಂತ ಕೇಳ್ಬೇಕಾದ್ರೆ ಅಂತ ಭದ್ರ ಅವ್ರು ಹೇಳ್ತಾರೆ, ನಿನ್ ನೋವು ನನಗ್ ಅರ್ಥ ಆಗ್ತೈತೆ ಅಣ್ತಮ್ಮ, ಆದ್ರೆ ಕಣ್ಣಾರ ಕಣ್ಮೇಲೂ ಮಾವಯ್ಯ ತಾನೇ ಏನ್ ಮಾಡಕ್ಕಾದದು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅವರು ನ್ಯಾಯಸ್ಥನಾಗಿ 10 ಜನಕ್ಕೆ ನ್ಯಾಯ ಕೊಡೋನಾಗಿದ್ದು ಕಣ್ ಮುಂದೆನೆ ಒಂದ್ ಹೆಣ್ಣಿಗೆ ಅನ್ಯಾಯ ಆದ್ರೆ ನ್ಯಾಯ ಕೊಡೋದ್ ತಪ್ಪಿ ಅಂತ ಕ್ವಾಟ್ಲೆ ಅವ್ರು ಕೇಳ್ತಾರೆ. ಅಲ್ಲ ಅಣ್ತಮ್ಮ, ಏನಾದ್ರೂ ತೀರ್ಮಾನ ಕೊಡಕ್ ಮೊದ್ಲು ಬೇಕಾಗಿರೋದು ಸಾಕ್ಷಿ. ಆದ್ರೆ ಇಲ್ಲಿ ಮಾವಯ್ಯನ ಜೊತೆಗೆ ಎಲ್ಲಾ ಅಟ್ಟಿಯವ್ರು ನೋಡಿರ್ಬೇಕಾದ್ರೆ ಏನ್ ಮಾಡಕ್ಕಾದದು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಶಿವರಾಮೇಗೌಡರ ಫೋಟೋದ ಹತ್ರ ಬಂದ್ಬಿಟ್ಟು, ಆದ್ರೂ ಅಪ್ಪಯ್ಯ ಒಂದೇ ಒಂದ್ಕಿತ್ತ ನನ್ನೂ ಒಂದ್ ಮಾತ್ ಕೇಳ್ಬೋದಾಗಿತ್ತಲ್ವೇ ಅಂತ ಭದ್ರ ಅವ್ರು ಕೇಳ್ಕೊತಾರೆ. ಒಬ್ಬ ಅಪ್ಪನಾಗಿ ಮಗನ ಹತ್ರ ಏನ್ ಕೇಳಕ್ಕಾಗುತ್ತೆ ಅಣ್ತಮ್ಮ, ಆ ಮಾತ್ ಕೇಳಕ್ಕೆ ಅವ್ರಿಗೆ ಎಷ್ಟು ಇರ್ಸು ಮುರ್ಸು ಆಗಿರುತ್ತಂತ ನಿಂಗೆ ಗೊತ್ತಾ? ಅವ್ರ ಜಾಗದಲ್ಲಿ ನೀನ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ದೆ ಹೇಳು, ತೀರ್ಪು ಕೊಡ್ತಾ ಇದ್ದೆ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ನನಗೆ ಈ ಕ್ಷಣಕ್ಕೂ ಅಂತ ದೊಡ್ಡ ತಪ್ಪು ಆಗೋಕೆ ನನ್ನಿಂದ ಹೇಗ್ ಸಾಧ್ಯ ಅಂತ ಶಾನೆ ಕಾಡ್ತಾ ಇದೆ ಕಣ್ಲಾ ಅಂತ ಭದ್ರ ಅವ್ರು ಹೇಳ್ತಾರೆ. ನಾನು ಆ ನೋವಿನಿಂದ ಆಚೆಗೆ ಬರೋಕ್ಕಿಂತ ಮುಂಚೆನೆ ಅಂತ ದೊಡ್ಡ ನಿರ್ಧಾರ ತಗೊಂಡಿದ್ದು ನನಗೆ ಶಾನೆ ದುಃಖ ಆಯ್ತು ಕಣ್ಲಾ ಅಂತ ಭದ್ರ ಅವ್ರು ಹೇಳ್ತಾರೆ. ಒಂದ್ ಕಡೆ ಸಾವಿತ್ರಿ ಚಿಕ್ಕವ್ವ ನನ್ನ ನ್ಯಾಯ ಕೊಡ್ಸಿ ಇಲ್ಲ ಸತ್ತೋಯ್ತೀನಿ ಅಂತ ಕೂತವ್ರೆ. ಇನ್ನೊಂದ್ ಕಡೆ ನಂಬಿಕೆ ಇಟ್ಟಿರೋ ಮಗ ಇಂತ ತಪ್ಪು ಮಾಡಿದಾನಲ್ಲ, ನೋವು ಬೇರೆ ಇದೆ ಅವರಿಗೆ. ಈಗ ಏನಾದ್ರೂ ಅವ್ರು ಅಂತ ತೀರ್ಮಾನ ಮಾಡದೆ ಹೋಗಿದ್ರೆ ಕಷ್ಟ ಆಗೋಗೋದು ಅಣ್ತಮ್ಮ, ಕ್ವಾಟ್ಲೆ ಅವ್ರು ಹೇಳ್ತಾರೆ. ಈ ಕಡೆ ಸಾವಿತ್ರಿ ಅವ್ರು ಹೇಳ್ತಾರೆ, ಏನೇ ಆಗ್ಲಿ ನನ್ ಮಗಳು ಮದ್ವೆ ಆಗೋ ಗಂಟ ಎಲ್ಲ ನಮ್ ಜೊತೆಲಿ ಇರ್ಬೇಕು, ನೀವೇ ಮುಂದೆ ನಿಂತು ನನ್ ಮಗಳು ಮದ್ವೆ ನಡ್ಸ್ಕೊಡ್ಬೇಕು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅತ್ತೆ ಖಂಡಿತ ಇರ್ತೀವ್ ಬಿಡಿ, ಆ 3 ಅಡಿ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಅವಾಗ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ದೆ, ಇಂತ ಅವಕಾಶನ ಬಿಟ್ಟೇನೆ ಅಂತ ಸುಭಾಷ್ ಹೇಳ್ತಾರೆ. ನಾವು ನಿರಾಳ ಆಗೋಕೆ ಇದ್ ಒಂದು ಮಾತು ಸಾಕು ಕಣಪ್ಪ ಸುಭಾಷ ಸಾವಿತ್ರಿ ಹೇಳ್ತಾರೆ. ಏನವ್ವ ಮದ್ವೆ ಹೆಣ್ಣು ಈಗ ಸಂತೋಷವೇ ಈಶ್ವರಿ ಅವ್ರು ಕೇಳ್ತಾರೆ. ಆದ್ರೂ ಅವ್ವ ಎಲ್ಲವ ಮದ್ವೆ ಮಾಡ್ಕೊಂಡು ಶೋಭನ ಮಾಡ್ಕೋತಾರೆ,
ಆದ್ರೆ ನಮ್ಮ ವಿನಂತಿ ಶೋಭನ ಮಾಡ್ಕೊಂಡು ಮದುವೆ ಆಗ್ತಾಳೆ ಅಂತ ಚಿತ್ರ ಅವ್ರು ಹೇಳ್ತಾರೆ. ಆಗ ಈಶ್ವರಿ ಅವರು ಕಣ್ಸನ್ನೇಲೆ ಚಿತ್ರರಿಗೆ ಸುಮ್ನೆ ಇರು ಅಂತ ಹೇಳ್ಕೊಡ್ತಾರೆ. ಹೌದ್, ಮೊದ್ಲಾದ್ರೇನೆ ಒಟ್ನಲ್ಲಿ ನಮ್ಮ ವಿನಂತಿ ಭದ್ರನ್ ಮದ್ವೆ ಆಗೋದಷ್ಟೇ ಮುಖ್ಯ ಅಂತ ಈಶ್ವರಿ ಅವರು ಹೇಳ್ತಾರೆ. ಆಗ್ತೈತಲ್ಲ ಸಾಕ್ ಬಿಡು, ಸರಿ ಸಾವಿತ್ರಿ ನಾವಿನ್ ಆಮೆಗ್ ಬರ್ತೀವಿ ಅಂತ ಹೊರಟ್ಬಿಡ್ತಾರೆ ಈಶ್ವರಿ ಹಾಗೆ ಸುಭಾಷ್ ಚಿತ್ರ ಅವರು. ಈ ಕಡೆ ಅವರೆಲ್ಲ ಹೋಗ್ತಿದ್ದಾಗೆ ವಿನಂತಿ ಬಾಗ್ಲಾಕ್ಬಿಟ್ಟು ಬಂದ್ಬಿಟ್ಟು ಹೇಳ್ತಾಳೆ, ಅವ್ವ ಕೊನೆಗೂ ನಾವು ಗೆದ್ಬಿಟ್ವಿ ಕಣವ, ನನಗಂತೂ ಸಂತೋಷ ತಡೆಯಕ್ ಆಗ್ತಾ ಇಲ್ಲ ಅಂತ ವಿನಂತಿ ಅವ್ರು ಹೇಳ್ತಾರೆ. ಲೇ, ನಾವಿನ್ನು ದಾಟಿರೋದು ಮುಕ್ಕಾಲ್ ಭಾಗ ಆಟೆ, ಇನ್ನು ಕಾಲ್ ಭಾಗ ದಾಟಿದ್ಮೇಲೆ ಈ ಮಾತನ್ನ ಹೇಳು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಇಲ್ಲಿ ಗಂಟ ನಾವು ನಡೀತಿರೋ ದಾರಿ ಸರಿಯಾಗಿ ಐತಂತ, ಸಂತೋಷದ ಜೊತೆಗೆ ಎಚ್ಚರಿಕೆಯಿಂದಾನು ಇರ್ಬೇಕು ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಕಡೆ ಭದ್ರ ಅವ್ರು ಹೇಳ್ತಾರೆ, ಅಪ್ಪನ ತೀರ್ಮಾನದ ಬಗ್ಗೆ ನನಗೇನು ಬೇರೆ ಮಾತಿಲ್ಲ ಕನ್ಲ, ವಿನಂತಿ ನನ್ ಮೇಲೆ ಬೇಕು ಬೇಕಂತಾನೆ ಬಿದ್ದಾಗ ಅವಳಿಗೆ ಬೈದು ಬುದ್ಧಿ ಹೇಳಿ ಕಳಿಸ್ತವನ್ ನಾನು, ಅಂತವಳ ಜೊತೆ ನಾನು ಹಂಗ ಇಲ್ಲಿ ಗಂಟ ನಾನು ಅಮ್ಮಿನ ಬಿಟ್ಟು ಯಾವ ಹೆಣ್ಮಕ್ಳು ಕೆಟ್ಟು ದೃಷ್ಟಿಲೇ ನೋಡಿಲ್ಲ ಕಣ್ಲಾ, ಇನ್ನು ಬೇಕು ಅಂತಾನೆ ಮಾಡದೇ ಇರ್ಬೋದು ಅಣ್ತಮ್ಮ, ಆದ್ರೆ ಈ ನನ್ ಮಗನ್ ಟೈಮ್ ಇದೆ ನೋಡು, ಹಂಗ ಆಡಿಸ್ಬಿಡ್ತದ ಅಷ್ಟೇ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅದಕ್ಕೆ ಅದನ್ನ ಪಕ್ಕ 420 ಅನ್ನೋದು. ನೋಡು ಅಣ್ತಮ್ಮ, ಸತ್ಯ ಏನು ಅನ್ನೋದನ್ನ ಅಣ್ಣಾರ ಕಣ್ಮೇಕು, ಅದನ್ನ ಸುಳ್ಳು ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಕ್ವಾಟ್ಲೆ ಅವ್ರು. ವಿಚಾರದ ಬಗ್ಗೆ ಎಷ್ಟ್ ಮಾತಾಡಿರೋ ಪ್ರಯೋಜನ ಇಲ್ಲ, ಯಾಕಂದ್ರೆ ಎಲ್ಲ ಕೈ ಮೂರು ಹೋಗಿದೆ, ಸದ್ಯದ ಪರಿಸ್ಥಿತಿಲಿ ವಿನಂತಿ ತಾಳಿ ಕಟ್ಟೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ. ಆಗ ಭದ್ರೇಗೌಡರು ಮೌನವಾಗಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.